ಸಾಗರದಲ್ಲಿ ವಿಶೇಷವಾಗಿ ಹಿಂದೂ ಸಾಮ್ರಾಜ್ಯೋತ್ಸವ ಶಿವಾಜಿ ಜಯಂತಿಯ ಅಂಗವಾಗಿ 395ನೇ ಶಿವಾಜಿ ಜಯಂತಿ ಅಂಗವಾಗಿ ಪ್ರತಿ ವರ್ಷದ ಈ ವರ್ಷವೂ ಕೂಡ ಹಿಂದೂ ಸಾಮ್ರಾಜ್ಯೋತ್ಸವ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೀವಿ. ಬೃಹತ್ ಶೋಭಾಯಾತ್ರೆ ಇರುತ್ತೆ. ಶೋಭಾಯಾತ್ರೆಯಲ್ಲಿ ಅನೇಕ ಕಲಾ ತಂಡಗಳಿರುತ್ತೆ. ಅದ್ರ ಜೊತೆಯಲ್ಲಿ ವೇದಿಕೆ ಕಾರ್ಯಕ್ರಮ ಸಂಜೆ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಗಾಂಧಿ ಮಂದಿರದಲ್ಲಿ ಇರುತ್ತೆ. ವೇದಿಕೆ ಕಾರ್ಯಕ್ರಮಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ವಿಶೇಷ ಭಾಷಣಕಾರರಾಗಿ ಬರ್ತಾ ಇದ್ದಾರೆ. ರಾಷ್ಟ್ರೀಯವಾದಿಗಳು, ಚಿಂತಕರು. ಹಾಗೆ ನಮ್ಮ ವಿಶ್ವ ಹಿಂದೂ ಬಜರಂಗ ದಳದ ಪ್ರಾಂತ ಸಂಯೋಜಕರಾಗಿರ್ತಕ್ಕಂಥ ಪ್ರಭಂಜನ್ ಸೂರ್ಯ ಅವರು ಕೂಡ ಇರ್ತಾರೆ. ಹಾಗೆ ವೇದಿಕೆಯಲ್ಲಿ ಸಂತೋಷ್ ಶಿವಾಜಿ ಅವರು ಇರ್ತಾರೆ. ಎಲ್ಲ ವಿಶ್ವ ಮಿಲಿಂದ್ ಪರಂಡೇಜಿ ಅವರು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ, ಅವರು ಕೂಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಅವರು ಕೂಡ ವೇದಿಕೆಯಲ್ಲಿ ಇರ್ತಾರೆ. ಈ ಒಂದು ತುಂಬಾ ಸಂಭ್ರಮದಿಂದ ಒಂದೊಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಪ್ರತಿ ವರ್ಷದ ಈ ವರ್ಷವೂ ಕೂಡ ಎಲ್ಲರೂ ಕೂಡ ಸಾಗರದ ಜನತೆ ನಮ್ಗೆ ಸಹಕರಿಸಬೇಕು ಅಂತ ಕೇಳ್ತೀನಿ. ಈ ಸರಿ ನಾವು ವಿಶೇಷವಾಗಿ ನಾವು ಕೇಳ್ಕೊಳ್ತಾ ಇರೋದು ಯುವ ಪೀಳಿಗೆ, ಹಾಗೆ ಕಾಲೇಜು ವಿದ್ಯಾರ್ಥಿನಿಯರು. ಕಾಲೇಜಲ್ಲಿ ಇವಾಗ ರಜೆ ಇರೋದ್ರಿಂದ ಸಂಜೆ 5 ಗಂಟೆಗೆಲ್ಲ ಫ್ರೀ ಮಾಡ್ಕೊಂಡು ನಮ್ಮ ವೇದಿಕೆ ಕಾರ್ಯಕ್ರಮದಲ್ಲಿ ಕೂತು ವೇದಿಕೆಯಲ್ಲಿ ನಾವು ಏನು ಭಾಷಣಕಾರನ ಕರ್ಸಿರ್ತೀವಿ ಅವರ ಒಂದು ಮಾತುಗಳನ್ನ ಕೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಬರಬೇಕು, ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಸೇರ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಶಿವಾಜಿ ಮಹಾರಾಜರ ಒಂದು ಆದರ್ಶಗಳೇನಿದೆ ಅದು ಬರೀ ನಮ್ಮ ಶೋಭಾಯಾತ್ರೆಗೆ ಸೀಮಿತವಾಗಬಾರ್ದು. ಏನು 3 ಗಂಟೆಯಿಂದ ಶುರು ಮಾಡ್ತೀವಿ, 5 ಗಂಟೆ ತನಕ ಏನು ಶೋಭಾಯಾತ್ರೆ ಮಾಡ್ತೀವಿ, ಆ ಶೋಭಾಯಾತ್ರೆಗೆ ಸೀಮಿತವಾಗದೆ ಯುವ ಪೀಳಿಗೆ ಅವರ ಆದರ್ಶಗಳನ್ನ ಮುಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗರದ ಜನತೆ ಸಹಕರಿಸಬೇಕು. ಹಾಗೆ ಗ್ರಾಮಾಂತರ ಭಾಗದಿಂದ ಹೆಚ್ಚಿನ ಜನ ಬರಬೇಕು. ಶಿವಾಜಿ ಮಹಾರಾಜರ ಏನು ತ್ಯಾಗ ಬಲಿದಾನಗಳ ನಂತರ ಅದೇ ರೀತಿ ನಮ್ಮ ಹಿಂದೂ ಸಮಾಜಕ್ಕೆ ಸಾಕಷ್ಟು ಜನ ಮಹಿಳೆಯರು ಕೂಡ ಈಗ ನಮ್ಮ ಹತ್ತಿರದಲ್ಲೇ ಇದೆ. ಏನು ನಮ್ಮ ಕೆಳದಿ ಚೆನ್ನಮ್ಮನ ಬಗ್ಗೆ ಎಷ್ಟು ಜನರಿಗೆ ಮಹಿಳೆಯರಿಗೆ ನಮ್ಗೆ ಗೊತ್ತಿದೆ? ಸಾಗರದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಕೆಳದಿಯ ಇತಿಹಾಸ ಎಷ್ಟು ಜನರಿಗೆ ಗೊತ್ತಿದೆ? ಇತಿಹಾಸ ಅರಿಯುವ ಕೆಲಸ, ಹಾಗೆ ಮುಂದಿನ ಪೀಳಿಗೆಗೆ ಇತಿಹಾಸ ತಿಳಿಸುವ ಕೆಲಸ ಪೋಷಕರದಾಗಬೇಕು ಅಂತ ಹೇಳಿ ಕೇಳ್ಕೊತೀನಿ. ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವ ಅಂಗವಾಗಿ ನಾಳೆ ಶನಿವಾರ ಸಂಜೆ 15/3/2025 ಶನಿವಾರ ಸಂಜೆ 5 ಗಂಟೆಗೆ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ಸಹ ಹಮ್ಮಿಕೊಂಡಿದ್ದೀವಿ. ಹಾಗೆ 17ನೇ ತಾರೀಕು ಮಾರ್ಚ್ 17/3/2025 ಸೋಮವಾರ ಮಧ್ಯಾಹ್ನ 2:30ಕ್ಕೆ ಗಣಪತಿ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆ, 5 ಗಂಟೆಗೆ ಗಾಂಧಿ ಮೈದಾನದ ಸಭಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಸಮಸ್ತ ಸಾಗರದ ಹಿಂದೂಗಳು ತಮ್ಮ ಕುಟುಂಬದ ಸಮೇತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಇದು ಶಿವಾಜಿ ಮಹಾರಾಜರು ಕೇವಲ ಜಾತಿಗೆ ಸೀಮಿತರಲ್ಲ. ಹಾಗಾಗಿ ಹಿಂದೂಗಳಿಗೆ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಶಿವಾಜಿ ಮಹಾರಾಜರು ಹಿಂದೂ ಸಮಾಜಕ್ಕೆ ಆದರ್ಶ ಪುರುಷರು. ಆ ಕಾರಣಕ್ಕೆ ಸಮಸ್ತ ಹಿಂದೂ ಬಾಂಧವರು ಮೆರವಣಿಗೆ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.